ನೆಕ್ಸ್ಟು ಸಿಮಿಟ್ರಿಕ್ ರಿಲೇಷನ್. ಸಿಮಿಟ್ರಿಕ್ ರಿಲೇಷನ್ ಏನಪ್ಪ ಹೇಳುತ್ತೆ ಅಂತ ಹೇಳಿದ್ರೆ, ಎ ರಿಲೇಷನ್ ಆರ್ ಆನ್ ಎ ಸೆಟ್ ಎ ಇಸ್ ಕಾಲ್ಡ್ ಎ ಸಿಮಿಟ್ರಿಕ್ ರಿಲೇಷನ್ ಇಫ್ x, y belongs to R implies y, x is belongs to R. ಅಂದ್ರೆ ಒಂದು ರಿಲೇಷನ್ ಆರ್ ಅನ್ನೋಂಥ ಒಂದು ರಿಲೇಷನ್ ನಾವು ಸಿಮಿಟ್ರಿಕ್ ರಿಲೇಷನ್ ಆನ್ ದ ಸೆಟ್ ಎ ಅಂತ ಹೇಳಿ ಕರಿಬೇಕು ಅಂತ ಹೇಳಿದ್ರೆ, ಅದರೊಳಗಡೆ ಎಕ್ಸ್ ವೈ ಅನ್ನೋಂಥ ಎಲಿಮೆಂಟು ರಿಲೇಷನ್ ಆರ್ ಒಳಗಡೆ ಇತ್ತು ಅಂದ್ರೆ 100% ವೈ ಎಕ್ಸ್ ಅನ್ನೋಂಥ ಎಲಿಮೆಂಟ್ ಕೂಡ ರಿಲೇಷನ್ ಒಳಗಡೆ ಇರಲೇಬೇಕು. ಅಂದ್ರೆ ಇದನ್ನ ನಾವು ಇನ್ನೊಂದ್ ತರ ಹೆಂಗೆ ಹೇಳ್ಬೇಕು ಅಂದ್ರೆ, ಎಕ್ಸ್ ಅನ್ನೋಂಥದ್ದು ವೈಗೆ ರಿಲೇಷನ್ ಆಗಿದೆ ಅಂತ ಹೇಳಿದ್ರೆ ಆಬ್ವಿಯಸ್ಲಿ ವೈ ಅನ್ನೋಂಥದ್ದು ಏನಾಗಿರ್ಬೇಕು, ಎಕ್ಸ್ಗೆ ರಿಲೇಷನ್ ಆಗಿರ್ಬೇಕು. ಅಂದ್ರೆ ವೆರಿ ಸಿಂಪಲ್, ಎಕ್ಸ್ ಅನ್ನೋಂಥವ್ರು ವೈಗೆ ಬ್ರದರ್ ಆಗಿದ್ದಾರೆ ಅಂದಮೇಲೆ ಎಕ್ಸ್ ವೈಗೆ ಸಿಬ್ಲಿಂಗ್ ಅಂದಮೇಲೆ ವೈ ಅನ್ನೋದು 100% ಎಕ್ಸ್ಗೆ ಏನಾಗಿರ್ತಾರೆ, ಸಿಬ್ಲಿಂಗ್ ಆಗಿರ್ತಾರೆ. ಹೌದಲ್ವಾ? ಇದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಸಿಮಿಟ್ರಿಕ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ತುಂಬಾನೇ ಸಿಂಪಲ್ ಆಗಿ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ, ದ ಸೆಟ್ ಎ ಈಸ್ ಈಕ್ವಲ್ ಟು 1, 2, 3 ಅನ್ನುವಂಥ ಎಲಿಮೆಂಟ್ಸ್ ಇದೆ. ಈಗ ನನಗೆ ಒಂದು ರಿಲೇಷನ್ ನ ಫಾರ್ಮ್ ಮಾಡ್ಕೊತಾ ಇದ್ದೀನಿ. ರಿಲೇಷನ್ ಒಳಗಡೆ ನನಗೆ 1, 2 ಇದೆ ಅಂದಮೇಲೆ 100% ಅಲ್ಲಿ ಏನಿರಬೇಕು, 2, 1 ಇರಬೇಕು. ಅರ್ಥ ಆಯ್ತಾ? ಸೊ ಅದೇ ತರ 3, 2 ಇದೆ ಅಂತ ಅಂದ್ರೆ 100% ಏನಿರಬೇಕು, 2, 3 ಇರಬೇಕು. ಈ ರೀತಿ ನಮಗೆ ಎಕ್ಸಿಸ್ಟ್ ಆಯ್ತು ಅಂತ ಹೇಳಿದ್ರೆ ವಿ ಕ್ಯಾನ್ ಕಾಲ್ ದಿಸ್ ಈಸ್ ಎ ಸಿಮಿಟ್ರಿಕ್ ರಿಲೇಷನ್. ಇದನ್ನ ನಾವು ಸಿಮಿಟ್ರಿಕ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ಈ ಸಿಮಿಟ್ರಿಕ್ ರಿಲೇಷನ್ ಅಲ್ಲಿ ಫಾರ್ ಎಕ್ಸಾಂಪಲ್ ಇಫ್ ಸಪೋಸ್ R1 ಅನ್ನುವಂಥ ರಿಲೇಷನ್ ಅಲ್ಲಿ 1, 2 ಇದೆ, 2, 1 ಇದೆ, 1, 1 ಇದೆ, ಅದೇ ತರ 3, 2 ಇದೆ ಅಂತ ಇಟ್ಕೊಳ್ಳಿ. ಸೊ is this is a symmetric relation? No. ಯಾಕೆ ಇದು ಸಿಮಿಟ್ರಿಕ್ ರಿಲೇಷನ್ ಆಗಲ್ಲ ಅಂತ ಹೇಳಿದ್ರೆ, ನಂಗೆ ಇಲ್ಲಿ 3, 2 ಅನ್ನುವಂಥ ಒಂದು ಆಪ್ಷನ್ ಇದೆ, ಆದ್ರೆ 2, 3 ಎಕ್ಸಿಸ್ಟ್ ಆಗಿಲ್ಲ ಇಲ್ಲಿ. ನಂಗೆ ಇಲ್ಲಿ 3, 2 ಇಸ್ ಬಿಲಾಂಗ್ಸ್ ಟು ದ ರಿಲೇಷನ್ ಆರ್, ಬಟ್ 2, 3 ಏನಾಗಿಲ್ಲ, ರಿಲೇಷನ್ ಒಳಗಡೆ ಇಲ್ಲ. ಅರ್ಥ ಆಯ್ತಾ ಹೇಳಿದ್ದು? ಸೊ ದಟ್ ಈ ರೀತಿ ರಿಲೇಷನ್ ನಾವು ಏನಂತ ಕರಿತೀವಿ ಅಂತ ಹೇಳಿದ್ರೆ ಸಿಮಿಟ್ರಿಕ್ ರಿಲೇಷನ್ಸ್ ಅಂತ ಹೇಳಿ ಕರಿತೀವಿ. ಇದ್ರಲ್ಲಿ ನಾನು ನಿಮಗೆ ಜಸ್ಟ್ ಬೇಸಿಕ್ ಆಗಿ ಡೆಫಿನೇಷನ್ ವೈಸ್ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ CET ಕ್ವಶನ್ಸ್ ನ ಈ ಕಂಟೆಂಟ್ ಮೇಲೆನೆ ಸಾಲ್ವ್ ಮಾಡ್ತಾ ಹೋಗೋಣ. ಓಕೆನಾ? ನೆಕ್ಸ್ಟ್ ಬರುವಂತದ್ದು ಟ್ರಾನ್ಸಿಟಿವ್ ರಿಲೇಷನ್. ಟ್ರಾನ್ಸಿಟಿವ್ ರಿಲೇಷನ್ ನೋಡ್ಕೊಂಡು ಬರೋಣ.